ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಂತೇನ್ರಿ. ನಾವು ಆರಾಮದೇವಿ ನೋಡ್ರಿ. ಬೆಳಗ್ಗೆ ಹಾಕಿದ್ನಲ್ರಿ ಮಧ್ಯಾಹ್ನ ಕತಿನ ವಾಯ್ಸಿಗೆ ಕೇಳಲ್ಲ ಅಂತೀರಿ. ನಾನು ಜೋರಾಗಿ ಮಾತಾಡಕ್ಕೆ ಟ್ರೈ ಮಾಡ್ತೇನ್ರಿ. ಮನ್ಯಾಗ ಜನ ಎಲ್ಲರೂ ಇರ್ತಾರಲ್ರಿ, ಹಾಗಾಗಿ ತೀರಾ ಜೋರಾಗೂ ಮಾತಾಡೋಕ್ಕಾಗಲ್ರಿ. ಕಷ್ಟ ಅರ್ಥ ಮಾಡ್ಕೊಳ್ರಿ. ಆದ್ರೂ ನಾ ವಿಡಿಯೋ ಮಾಡೋದು ಬಿಡಬಾರ್ದು ಅಂತ ವಿಡಿಯೋ ಮಾಡ್ತಿರ್ತೇನೆ ರೀ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಆಮೇಲೆ ಹಳ್ಳಿ ದಿನನಿತ್ಯದ ಜೀವನದ ಕತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಾ ಅನ್ನೋದಾದ್ರೆ ಕಮೆಂಟ್ ಮಾಡಿರಿ. ಬೆಳಗಿನ ಕತೆಗೂ ಅಷ್ಟೇನು ಕಮೆಂಟ್ ಬಂದಿಲ್ಲ. ಕಮೆಂಟ್ ಮಾಡಿರಿ, ನೋಡೋಣ ಆ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಇಲ್ಲ ಶೋಭಾ ಜೀವನದ ಕತೆನ ಅದನ್ನೇ ಡೈಲಿ ಹಾಕ್ರಿ, ಎರಡೆರಡು ವಿಡಿಯೋಸ್ ಮೂರು ಅಂದ್ರೆ ಅದನ್ನ ಹಾಕೊಂಡು ತೊಕೊಂಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿರಿ ಕತೆ ಹೆಂಗೆ ಬರತ್ತವು ಅನ್ನೋದನ್ನ. ನೋಡ್ದೇನಮ್ಮ ಇವಳನ್ನ, ಏನು ಯಾರ ಮನೆಗೆ ಏನು ಬದುಕು ಮಾಡ್ಲಿಲ್ದಾರ ಈಕಿನ ಮಾಡಾಕತ್ತಾಳ ಇಲ್ಲಿ ಅನ್ನಂಗ ತೋರಿಸ್ಕೊಂತ ಅಡ್ಡಾಡ್ತಾಳ ನೋಡು. ಎಷ್ಟು ನೀರು ತಂದು ಹಾಕ್ತಾಳ ಅನ್ನಂಗೆ ಮಾಡ್ತಾಳಂಗ. ಮತ್ತೆ ನಾವೇನು ಮಾಡಲ್ಲ ಅಂತಂದು ತಾನೊಬ್ಬೇಕೆಲ್ಲ ಬದುಕು ಮಾಡ್ತಾಳ ಅನ್ನೋ ಥರ ಮಾಡ್ತಾಳಕಿ. ಓಣ್ಯಾಗೆಲ್ಲರೂ ಅನ್ಬೇಕಲ್ಲ, ಅಯ್ಯೋ ಇದ್ರ ಮನೆ ಸೊಸಿ ಎಷ್ಟು ಬದುಕು ಮಾಡ್ತೈತವ ಹುಡುಗಿ, ತಾಯಿ ಮಗಳು ಕುಂದಿರ್ತಾರೆ ಬರೀ ಪಂಟ್ ಬಿಡ್ಕಂತ ಅಂತಂದು ಜನ ಎಲ್ಲ ಅನ್ಕೋಬೇಕಲ್ಲ, ಅದಕ್ಕೆ ತೋರ್ಕಿ ಮಾಡ್ತಾಳ ತೋರ್ಕಿ. ಯಾವ ಸೌಕಾಸ್ ಬೇ ಇವ ಹೆಂಗೆ ಮಾಡಿ ಆ ಹುಡುಗಿ ಬ್ಯಾಡ ಅಂದ್ರೂ ಹೆಂಗೆಲ್ಲ ಮಾಡಿ ಅಣ್ಣ ತಮ್ಮನ ಒಂದು ಮಾಡಿ ಹುಡುಗಿನ ಒಪ್ಸಿದ್ಲು ನೋಡ್ಬೇಕು. ಎಷ್ಟು ಪಕ್ಕ ಅದಾಳ ಅಂದ್ರೆ ಅಯ್ಯಪ್ಪ, ಅಯ್ಯೋ ಚಾಲಾಕಿ ಅದಾಳ ಅಂತೀಯಲ್ಲ. ಇಲ್ಲಕ್ರೆಲ್ಲಿ ಗಂಡನ ಮನೆಯಿಂದ ತವ್ರ ಮನೆಗೆ ಓದಕ್ಕೆ 2 ದಿನಕ್ಕೆ ವಾಪಸ್ ಬರ್ತದ್ಲೇನಕಿ. ಮತ್ತೊಬ್ಬರಾಗಿದ್ರೆ ಪಂಚಾಯತಿ ಕೂಡಿಸಿ ಹಂಗೆ ಹಿಂಗೆ ಅಂತಿದ್ರು ನೋಡು, ಹಂಗೆ ನಾಜೂಕಾಗಿ ಹೆಂಗೆ ಬಂದ್ಲು. ಹೌದು ಬಿಡಬೇ ಇವ, ಈಕೆ ಅಂತೇಳಿ ಭಾಳ ಹುಷಾರ್ಲಿರ್ಬೇಕು. ನಿನ್ನೆ ನನ್ನ ಕೈಯಾಗ ಎಷ್ಟು ಅರ್ಬಿ ಹೋಗಿ ಹೆಂಗೆ ಮಾಡಿದ್ಲು, ಅದಕ್ಕೆ ಮಾಡ್ತಾನಕಿ ತಿರುಗಿಸಿ ಯಾವಾಗಾರ ಒಂದು ಕೊಡ್ತಾನೆ. ಇವ ಬಸವ ಹೆಂಗ ನೀನು ಹಾಕಿದ ಗಿರಿ ದಾಟ್ತದಲ್ಲ, ನಾ ಹೇಳ್ದಂಗೆ ಹೆಂಗೆ ಕೇಳ್ತಿದ್ದ. ಇವ ಒಟ್ಟು ನಮ್ಮ ಸುದ್ದಿಗೆ ಬರವಲ್ಲ ನೋಡ್ಬಿ. ಏನಿದ್ರೂ ಅದಕ್ಕೆಮ್ಮ ಅಣ್ಣ ಅವ್ರಿಬ್ಬರನ್ನ ಕೇಳ್ತಾನೆ, ಅವ್ರಿಬ್ರಿಗೆ ಹೇಳಿ ಮಾಡ್ತಾನೆ ನೋಡು. ನನ್ನ ಮಕ್ಕಳು ಇಬ್ಬರನ್ನ ಒಳಗೆ ಹಾಕ್ಕೊಂಬಿಟ್ಟಾಳವ, ಏನು ಮಾಡಲಿ. ನನಗೇನು ದಾರಿ ಇಲ್ಲಂಗೆ ಆಗೈತೆ ನೋಡು. ಹೋಗ್ಲಿ ಬಿಡಬಿ, ನೀ ಬೇಜಾರಾಗಬೇಡ. ಇವ ಇವರು ಫೋನ್ ಮಾಡಿದ್ರು ನಿನ್ನೆ. ನಾನು ಎಷ್ಟು ದಿವಸ ಅಂತಂದು ಒಬ್ಬನ ಇರಲಿ, ನನಗೆ ಉಣ್ಣಾಕ ತಿನ್ನಾಕ ತೊಂದರೆ ಆಗಕತ್ತೈತಿ, ಬಂದ್ಬಿಡು ಮತ್ತು ಹುಡುಗಿದು ಸಾಲಿ ಚಲೋ ಆಕೈತಿ ಮೇಲೆ ಏನಾಕತ್ತಿದ್ರು. ಹೌದೇನು? ಇನ್ನೊಂದು 8 ದಿವಸ ಇದ್ದಿದ್ರೆ ಚಲೋ ಆಕತ್ತವ. ಅದನ್ನ ಬೇ ಈಗ ಮತ್ತು ಬಸವಂದು ಮದುವೆ ಅಂತೀರಿ, ಏನೀಗ ಮಾಡ್ತೀರಿ? ನೀವು ಹೊತ್ತು ತಡನೇನು ಏನು ಮಾಡ್ತಾರವ ಅವ್ರಿಗೆ ಗೊತ್ತ. ಗಂಡ ಹೆಂಡತಿ ಮಾಡಾಕತ್ತಾರಲ್ಲ ಮದುವೆನ, ಮತ್ತು ಇದೊಂದು ಮದುವೆ ಮಾಡಾಕತ್ತಾಳ, ಆಕಿ ತಮ್ಮನ ಮದುವೆ ಮಾಡಾಕತ್ತಾನ ಅವನು, ಅವ್ರಿಗೆ ಗೊತ್ತವ, ಅವರ ಮಾಡಾಕತ್ತಾರಲ್ಲ. ಮತ್ತು ತಡ ಆಕತಿನೂ ಹೊತ್ತೈತಿ ಮದುವೆ ಅಂದ್ರೆ ಹೊಕ್ಕಾನಿ. ಇನ್ನೊಂದು ವಾರದಾಗ ಎಲ್ಲ ಮಾಡ್ತೀರಿ ಅಂದ್ರೆ ಮತ್ತೆ ಇರ್ತಾನೆ. ಏನವ ಇನ್ನೊಂದು ವಾರದಾಗ ಮತ್ತೆ ಮಾಡ್ಬೋತ್ತಾಗ, ಇನ್ನೇನು ಅವಂದೇನು ಗುಡಿ ತಾರಿ ಕಟ್ಟಿಸ್ಕೊಂಬಂದು ಮಾಡ್ತಾರೆ ಮತ್ತೆ. ಮತ್ತು ಇವ್ರಿಗೂ ನಾನು ರವ್ವರ ಮನೆಗೆ ಹೋಗಕ್ಕೆ ಹೋಗಬೇಡ ಅಂತ ಅಂದಿದ್ದೆ, ಅಲ್ಲಿ ಹೋಗಿಲ್ಲ ಅಂತಿವ್ರು. ರವ್ವ 2 ಡೇಟ್ ಬಂದದ್ಲಂತ ಮನೆಗೆ, ಬಂದು ಚಾಗಿ ಕಾಸು ಕೊಟ್ಟು ಕಸ ಗಿಸ ಹೊಡೆದು ಹೋಗಿದ್ಲಂತ. ಅಲ್ಲಿ ಆಕೆ ಇರ್ತಾಳಲ್ಲ ಆಕಿ ನಮ್ಮ ಮಾವನ ಹೆಂಡ್ತಿ, ಹಾಗಾಗಿ ಅಲ್ಲಿ ಹೋಗಕ್ಕೆ ಹೋಗಬೇಡ, ಆಕಿ ದೊಡ್ಡ ಇದು ಮಾಡ್ದಂಗೆ ಮಾಡ್ತಾಳ ಅಂತಂದು ಸುಮ್ಮನೆ ಮತ್ತೆ ಒಂದು ಹೊತ್ತು ಕೂಳು ಹಾಕಿ ಹೆಂಡ್ತಿ ಬಿಟ್ಟು ಗೆಳ ನಮ್ಮ ಮನೆಗೆ ಉಣ್ಣಾಕತ್ತಾನ ತಿನ್ನಾಕತ್ತಾನ ಅಂತಂದು ಆಡ್ಕೊತಾಳಕಿ. ಅದಕ್ಕೆ ಅಲ್ಲಿ ಹೋಗಕ್ಕೆ ಹೋಗಬೇಡ ಅಂದಿದ್ದೆ, ಅಲ್ಲಿ ಹೋಗಿಲ್ಲ ಅಂತಿವ್ರು. ಮತ್ತು ಇವ್ರಿಗೂ ಅಜ್ಜಿ ಕತ್ತುಗಳವ, ನಾನು ಮುಕ್ಕಾನತ್ಲಾಗ ಶೋಭಾ ಬಂದಾನ ನೋಡಿ ನಿಮ್ಮ ಅಣ್ಣ. ಸಾರಿ, ಇದು ಬಾಳೆಗೊನಿ ತಂದಾನ, ಎಲ್ಲಿ ಇಡ್ಲಿದ್ನ? ಅಯ್ಯೋ ಶಿವನ, ಅಂತ ಬಾಳೆಗೊನಿ ಎದಕ್ಕೆ ತಗೊಂಬಂದಿ? ನಮ್ಮ ಹೊಲ್ದಾಗಿಂದ ಗೊನಿ ಇದು ಹಣ್ಣಾಗಿತ್ತಾ, ಇನ್ನೊಂದು ಚೂರು ತುದಿಗಾಟ ಹಣ್ಣಾಗ್ಬೇಕು. ಮತ್ತು ನಾಳೆಗೆ ಹೆಣ್ಣು ನೋಡಕ್ಕೆ ಹೋದ್ರೆ ಮಾಡಿದ್ರೆ ಮತ್ತು ಹಣ್ಣು ಅವು ಬೇಕಲ್ವಿ, ಮತ್ತೇನು ನಮ್ದಾಗ ಗೊನಿ ಐತಲ್ಲ ಅದಕ್ಕೆ ಕಿತ್ಕೊಂಬಂದಿತ್ತಾಗ. ಅಯ್ಯೋ ಶಿವ, ನಾನು ನಿನಗೇನು ತಿಳಿತೈತಿಲ್ಲ. ಒಂದು ಡಜನ್ ಆದ್ರೆ ಸಾಕು, ಅದಕ್ಕೆ ಬಾಳೆಗೊನಿ ಎದಕ್ಕೆ ಹೊಲ್ಕೊಂಬರಕ್ಕೆ ಇದ್ದಿ. ಮಾರಾಕರ ಹಾಕಿದ್ರೆ ರೊಕ್ಕ ಬರ್ತದಪ್ಪ, ಸುಮ್ಮನೆ ಇದಕ್ಕೆ ಇದು ಇದನ್ನ ಲಕ್ಷಣೆ ಮಾಡ್ತೀಯ ನೀನು. ಅದ್ರಾಗ ಏನು ಲಕ್ಷಣ ಐತೆ ತಗೊಳ್ಬೇ, ಬೇಕಾದಷ್ಟು ಗಿಡಗಳದವು, ಬೇಕಾದಷ್ಟು ಇದು ಬೆಳಿತವಿ ನೋಡಪ್ಪ. ಅಂಥವು ಬಾಳೆ ಗಿಡ ಎಲ್ಲ ಹಿಡ್ಕೊಂಡಾರ ಎಷ್ಟು ತಂದಾರ ಬಾಳೆಹಣ್ಣು, ಒಂದು ಗೊನಿ ತೊಗೊಂಬರ್ಬೇಕಿಲ್ಲ ಅಂತಂದು ಅವರು ಅನ್ಕೋಬಾರ್ದಲ್ಲ, ಅದಕ್ಕೆ ಒಂದು ಗೊನಿ ಹಿಡ್ಕೊಂಬಂದೆ. ಈಗ ಏನಪ್ಪ ಏಟ್ ಕೊಟ್ರು ಅಲ್ಲೇ ಅನ್ನಂಗಿಲ್ಲ, ಎಲ್ಲ ಬೇಕು ಅಂತಾರ. ಅಲ್ಲಣ್ಣ, ಒಂದು ದಿವಸ ನಾವು ಊರಿಗೆ ಹೋಗೊಂಬಂದು ಒಂದು ಬಾಳೆ ಗೊನಿ ಎಲ್ಲ ಒಂದು ಹಣ್ಣು ಹರ್ಕೊಂಬಂದು ಕೊಟ್ಟಿಲ್ಲ. ಎಷ್ಟು ನಿನಗೂ ಭಾರಿ ಬಿಡೋಣ ನೀನು. ನಿಮ್ದು ಅದಾವಲ್ಲ ರತ್ನ ಗಿಡಗಳು ಅದಾವು, ನಿಮಗೆ ಬೇಕಾದಟ್ಟು ಐತವ, ಇಲ್ಲಿದ ಆಸೆ ಮಾಡ್ತೀನಿ ನೀನು. ಏಟರ ಇರ್ಲೋ, ಅವ್ರದ್ದು ಏಟರ ಇರ್ಲಿ, ಗಂಡನ ಮನೆಗೆ ಏಟರ ಬಿದ್ದಿರ್ಲಿ, ತವ್ರ ಮನೆದು ಅನ್ನೋದು ಆಸೆ ಇರ್ತೈತಿ. ಆತ್ ಬಿಡವ, ನೀವು ಊರಿಗೆ ಹೊಂಟಾಗ ಒಂದು ಗೊನೀನ ಹೊತ್ಕೊಂಬರ್ತಾನೆ, ತೊಗೊಂಡು ಹೋಗಂತಿದ್ದ, ಹೆಂಗೆ ಹೋಯ್ತೀಯ ಹೋಯ್ವಂತೆ ಅಂತ. ಈ ಬಂದ್ರೆ ಹಳೆ ಗೊನಿ ತಂದ ನೋಡು, ಎಲ್ಲಿಡ್ಲಿ? ಅಡಿಗೆ ಕೊನೆಗೆ ಇಟ್ಬಿಡ್ರಿ, ಮತ್ತೆ ಅಲ್ಲೇ ಒಂದು ಅರ್ಬಿ ಮುಚ್ಚಿ ಇಟ್ಬಿಡ್ರಿ. ಇದು ಎಲ್ಲಿ ಹೇಳಿದ್ನಲ್ರಿ ಅಡಿಕೆ ಎಲ್ಲಿಗೆ? ಅಡಿಕೆಯಲ್ಲಿ ಒಂದು ಮರದ ಬಂದೆ, ಸಂಜೆ ಮುಂದೆ ತೊಗೊಂಬರ್ತಾನೆ ತಗೋ. ಅಡಿಕೆಯಲ್ಲಿ ಆಟೋದಿಲ್ಲ, ಮತ್ತೇನು ಹೂವು ಅದು ಒಂದು ಸಂಜೆ ಮುಂದೆ ತರ್ತಾನೆ. ಆತ್ ತಗೋರಿ, ನಾನು ನೀರು ಹೊಂಟಿದ್ದೆ, ಇನ್ನೊಂದು 2 ಕೊಡ ತಂದು ಹಾಕಿ ಇದನ್ನ ಉಣ್ಣಾಕ್ ನೀಡ್ತಾನೆ ತಗೋರಿ.
ಸರಿ ತಗೋ. ರತ್ನಾನು ಕರ್ಕೊಂಡು ಹೋಗ್ಬೇಕಿಲ್ಲ, ಒಬ್ಬೇಕೆ ಹೊಂಟಿದಿ ನೀರಿಗೆ. ಎಷ್ಟು ಅಂತ ತರ್ತಿದಿ, ಅದು ದೂರ ಆಕತಿ ನಳ. ಇರ್ಲಿ ಬಿಡ್ರಿ, ರತ್ನ ತಲೆ ಅದನ್ನ ಬಾಚ್ಕೊಳಕತ್ತಿದ್ಲ, ಹಂಗಾಗಿ ಹೊಂಟೆ ನಾನು ತೊಗೊಂಬರ್ತೇನೆ ಬಿಡ್ರಿ. ಹೋಗ್ಬೇಕಿಲ್ಲ ರತ್ನ ನೀನು, ನಿಮ್ಮ ಅತ್ತಿಗೆ ಕೊಟ್ಟಾಗ ಒಬ್ಬೇಕೆ ಎಷ್ಟಂತ ತರ್ತಾಳ? ಅಯ್ಯೇ ಅಣ್ಣ, ನನಗೆ ಕೊಡ ಹೊತ್ತು ರೂಢಿ ಇಲ್ಲ. ನಮ್ಮ ಮನೆಗೆಲ್ಲ ನೀರು ನಳದಾಗ ಬಂದ್ಬಿಡ್ತಾವೆ. ನನಗೆ ಕೊಡ ಹೊತ್ತು ರೂಢಿ ಇಲ್ಲ, ನಾ ಹೋಗಂಗಿಲ್ಲ ಅಣ್ಣ. ರೂಢಿ ಮಾಡ್ಕೋಬೇಕವ, ಎಲ್ಲದು ರೂಢಿ ಇರ್ಬೇಕು ಹೆಣ್ಮಕ್ಳಿಗೆ. ಅದು ರೂಢಿ ಇಲ್ಲ ಇದು ರೂಢಿ ಇಲ್ಲ ಅಂತ ಅನ್ಬಾರ್ದು. ಇರ್ಲಿ ಬಿಡ್ರಿ, ನಾ ಹೋಗ್ತಾನಿ. ನಾಳೆ ನೋಡ್ರಿ ಎಲ್ಲ ಒಂಚೂರು ಲಘು ಎದ್ದು ತಯಾರಾಗ್ರಿ. ಮತ್ತು ಇದು ಸಾಮ್ಯಾರ್ನಾಗ ಕೇಳೇನಿ, 9 ಗಂಟೆ ಮ್ಯಾಲಿನ ರಾಹುಕಾಲ ಐತಂತ, ಅಷ್ಟ್ರೊಳಗೆ ಹೋಗ್ಬಿಡ್ರಿ. ಹೋದ್ಮೇಲೆ ನಡಿತೈತಿ, ಹೋಗೋದು ಮಾತ್ರ 9 ಗಂಟೆ ಒಳಗೆ ಹೋಗ್ರಿ ಅಂದಾರ. ನೋಡಿ ಲಘು ಎದ್ದು ತಯಾರಾಗ್ಬಿಡ್ರಿ ನಾಳೆ. ಎಷ್ಟು ನಾಜೂಕಾಗಿ ಮಾತಾಡ್ತಾಳೆ ನೋಡು ಬೇ ಅಣ್ಣನಂತಲೇ. ತಾನ ಎಲ್ಲ ಬದುಕು ಮಾಡ್ತಾಳ, ಹೆಂಗೆ ಮಾಡ್ತಾಳೆ ನೋಡು. ಹೊರಡಾನೇನಮ್ಮ? ವಾಡ್ ನಿಂತಿದ್ದೀರಿ, ಮತ್ತೇನು ಹೊರಡೋದು? ನಡ್ರಿ ಹೋಗೋಣ. ಶೋಭಾ, ಎಲ್ಲ ತೊಗೊಂಡು ಯಾವ್ದಿಲ್ಲ, ಮತ್ತು ಅದನ್ನ ಇದು ಮರ್ತೆ ಅನ್ಬೇಡ. ಏನಾರ ಬೇಕಂದ್ರೆ ಇಲ್ಲೇ ನೆನಪು ಮಾಡು, ಹೋಗೋ ಅಂತೇಳಿ ತೊಗೊಂಡು ಹೋಗ್ಬೋದು. ಆಮೇಲೆ ಅಲ್ಲಿ ಹೋದ್ಮೇಲೆ ವಾಪಸ್ ಬರೋಕ್ಕಾಗಿಲ್ಲ. ಇಲ್ರಿ, ಈಗೇನು ಹೆಣ್ಣು ನೋಡಕ್ಕೆ ಹೋಗೋದಲ್ಲ, ಇಷ್ಟ ತೊಗೊಂಡೇನು ತಗೋರಿ ಎಲ್ಲ ನೆನಪಿಂದ. ನಿನಗೆ ಇದನ್ನ ಕೊಟ್ಟಿದ್ನಲ್ಲ ಬಸವ, ಸರ ಹಾಕೊಂಡು ಇಲ್ಲ ಅದನ್ನ? ಹಾಕೊಂಡ್ರಣ, ಒಳಗೆ ಹೋಗೈತೆ ಅದು. ಸರಿ ನಡ್ರಿ ಹೋಗೋಣ. ಅವ್ರಿಗೆ ಹೇಳಿಲ್ಲ ನಾವು ಬರ್ತೇವಿ ಅಂತಂದು ಇವತ್ತು. ಹ್ಞೂನಣ್ಣ, ಎಲ್ಲ ಹೇಳಿದ್ದೆ, ಅಕ್ಷತನ ಹತ್ರ ಹೇಳಿದ್ಲಂತ ಅವಳು ಮನ್ಯಾಗ ಬರ್ರಿ ಅಂತ ಹೇಳ್ಯಾರ ಅವರು. ಪ್ರಿಯಾ ಎಲ್ಲದಾಳ ರತ್ನ? ಆಕಿ ಒಲ್ಲಂತಣ, ಇಲ್ಲೇ ಆಟ ಆಡ್ತಾಳಂತ. ನಡ್ರಿ ಹೋಗೋಣ ನಾವ. ಅಯ್ಯ, ಅವಳನ್ನು ಕರ್ಕೊಂಡು ಹೋಗಿದ್ರು ನಡೀತಿತ್ತು. ಇಲ್ಲ, ಇದ ಊರಾಗಲ್ಲ ನಡ್ರಿ, ಏನು ಊರಿಂದ ಊರಿಗೆ ಹೋಗೋದಲ್ಲ. ಸರಿ ತಗೋ, ನಡ್ರಿ ಹೋಗೋಣ ನಡ್ರಿ. ಅಣ್ಣ, ಗಾಡಿ ಏನಾರ ತೆಗಿಲ್ಲ ಹೆಂಗ? ಏನ್ ದೂರ ಇಲ್ಲ, ನಡಿ ಮನಿ ನಡ್ಕೊಂಡು ಹೋಗೋಣಂತ. ಗಂಡಿನ ಕಡೆದಾರ ಅನ್ನೋದು ಒಂದು ಚೂರಿದು ಬೇಡ, ನಡ್ರಿ ಗಾಡ್ಯಾಗ ಹೋಗೋಣ. ಅಯ್ಯಯ್ಯ ರತ್ನ, ಅದೇನ್ ಮನಿ ದೂರ ಇಲ್ಲ, ಇಲ್ಲ ಒಂದು 10 ಮನಿ ದಾಟಿದ್ರ ಐತಿ. ಮತ್ತು ಇಲ್ಲಿಂದ ಅಲ್ಲಿಗೆ ಮತ್ತು ಗಾಡಿ ಏನು ಬೇಡ, ನಡ್ರಿ ಹೋಗೋಣ ನಡ್ಕೊಂಡು. ಬೇಗ ಬರ್ರಿ. ನೋಡಮ್ಮ, ಎಷ್ಟದಾಳ, ಎಷ್ಟೊಂಡು ಹೂವದವು, ಒಂದಿಷ್ಟು ಇಡೀ ಮುಟ್ಕ ಅಂತಂದು ಕೊಡ್ಲಿಲ್ಲ, ತಾನಷ್ಟು ಮುಟ್ಕೊಂಡಾಳ. ನೀನ ಕಕ್ಕಿಂತ ಹೇಳ್ಬೇಕು, ತಗೊಂಡು ಮುಟ್ಕೋಬೇಕಿಲ್ಲ ನೀನು. ಅಲ್ಲ ಕೊಡ್ತಾಳನ್ನ ಬಿಡು ಅಂತ ನೋಡ್ದೆ ನಾನು. ಆಕಿನ ಮುಟ್ಕಂತ ಶಟಗಳು ನಡಿ. ಅಪ್ಪ ಅಮ್ಮ, ಸೀರೆ ನೋಡ್ರಿ, ಚೆನ್ನಾಗೈತಾ? ಹೂನ ನನ್ನ ಮಗಳ, ಭಾಳ ಚಂದ ಕಾಣಕತಿ ಸೀರೆಯಾಗಂತ್ರು. ನಂದ ದೃಷ್ಟಿ ಬೆಳಂಗೈತ್ ನೋಡು, ಅಷ್ಟು ಚಂದ ಆಗೈತಿ ಸೀರೆ ನಿನಗ. ನನ್ನ ಮಗಳು ಇಷ್ಟು ಲಘು ನಮ್ಮ ಮದ್ವೆ ವಯಸ್ಸಿಗೆ ಬಂದ್ಲಲ್ಲ ಅಂತಂದು ಖುಷಿ ಆಗಾಕತ್ತವ. ಏನು ಮಾಡೋದು, ಮನೆ ಒಂದೀಟು ದೊಡ್ಡದಿದ್ರೆ ಚಲೋ ಆಕತ್ತು. ಬರೋರ್ಗು ಹೋಗೋರ್ಗು ಜಗನ ಇಲ್ದಂಗೆ ಆಗೈತೆ ನೋಡು. ಎಲ್ಲೆಲ್ಲಿ ಹೆಂಗೆ ಕುಂದ್ರಿಸ್ಬೇಕು ಅನ್ನಂಗೆ ಆಗೈತಿ. ಏನಾಗಲ್ಲಪ್ಪ, ನಮ್ಮನೆ ನಮ್ಗೆ ಅರಮನೆ ಇದ್ದಂಗ. ಏನು ಅವರು ಏನು ತಿಕ್ಕೊಳಕ್ನಿಲ್ಲ, ಸುಮ್ಮನಿರು. ಅವ್ರಿಗೆ ಹೇಳಿದ್ದೇನವ ದೌಡ್ ಬರ್ರಿ ಅಂತಂದು, ಮತ್ತೆ ಮನೆ ಬಿಟ್ಟಾರಂತವ, ಇನ್ನೇನು ಬರ್ಬೋದು. ಏನು ದೂರ ಐತ್ ತಗೋ, ಬರ್ತಾರ ಈಗ. ಒಳ ನಡಿಯವ ನೀನು. ಯಾವಾಗ ಬಂದ್ರೆ ಅನಿಸ್ತೈತೆ ನೋಡಲ್ಲಿ ಹೊರಗೆ. ನಾವು ನೋಡ್ತೇವೆ, ಒಳ ನಡಿ ನೀನು. ನಾ ಕರ್ದ ಬರುವಂತೆ ಅಂತ. ನಡಿ ಬೀಗ್ರ ಬಂದಂಗಾಯ್ತು, ಕರ್ಕೊಂಬರ ನಡಿ ಒಳಗೆ. ಬರ್ರಿ. ಬರ್ರಿ. ಆರಾಮ್ರಿ? ಆರಾಮದಿರಿ, ಬರ್ರಿ ಒಳಗೆ ಬರ್ರಿ. ಆರಾಮದೇ ನೋಡು. ಬರ್ರಿ. ಅವರು ಕಾಲ್ ತೊಳ್ಕೊಳಕತ್ತಿದ್ರೆ ಹೊರಗದಾರ ಬಂದ್ರು. ಕುಂದ್ರಿ, ಸಣ್ಣ ಮನಿ ಸ್ವಲ್ಪ ಸುಧಾರಿಸ್ಕೊಡ್ರಿ. ಮಾಡ್ಕೊಂಡಾರ ಅಂದಮೇಲೆ ಸುಧಾರಿಸೋದಲ್ರಿ, ಏನು ಮಾಡೋಕ್ಕಾಗಿಲ್ಲ ಸುಧಾರಿಸೋದ. ಮತ್ತೆ ಬಾರವ, ಕುತ್ಕೊ ಬರ್ರಿ. ಆರಾಮದ್ದೀರೇನಪ್ಪ ತಮ್ಮ? ಹ್ಞೂ ಆರಾಮದೇವ್ರಿ, ನೀವು ಆರಾಮದಿರಾ? ಆರಾಮದೇವ್ ನೋಡಪ್ಪ. ಕುಂದ್ರಿ. ಏನು ನಾಚ್ಕೊಳಕ್ ಹೋಗ್ಬೇಡ್ರಿ. ನಾನು ನಿಮ್ಮ ಮಗಳಿದ್ದಂಗೆ. ನಾನು ಮನೆ ದೊಡ್ಡ ಸಸಿ ಅಮ್ಮ. ಅವರು ನಮ್ಮ ಅತ್ತಿಯರು, ಕರಿ ಸೀರೆ ಉಟ್ಕೊಂಡ್ರಲ್ಲ, ಅವ್ರು ನಮ್ಮ ಅತ್ತಿಯರು. ಆಕಿ ನಮ್ಮ ನಾದ್ನಿ. ಇವರು ನಮ್ಮ ಮನೆಯವರು. ಈಗ ಇವ ಬಸವ, ನಿಮ್ಮ ಹುಡುಗಿನ ಕೇಳಕ್ಕೆ ಬಂದೇವಲ್ಲ, ಇವನಿಗೆ ನಮ್ಮ ಮೈದ್ನಾಗ. ಇಲ್ಲವ, ನಿಮ್ಮ ಕುಟುಂಬ ನೋಡಿ ಸಂತೋಷ ಆದಂಗಾತ್ ನನಗೆ. ನನ್ನ ಮಗಳು ಎಂತೆಂಥ ಮನೆಗೆ ಹೋಗತ್ತ ಏನು ಅನ್ಕೊಂಡೆ, ಒಳ್ಳೆ ಮನೆಗೆ ಬಿದ್ದಾಳಲ್ಲ, ಅದ ಸಂತೋಷ ನೋಡು. ಕುತ್ಕರವ. ಮತ್ತ ತಮ್ಮ, ಏನು ಮಾಡ್ಕೊಂಡಿಯಪ್ಪ ನೀನು? ನಮ್ಮದು ಒಂದು 10-15 ಎಕರೆ ಹೊಲ ಐತಿ. ಒಂದು 2-3 ಎಕರೆ ಆಟ ತೆಂಗಿನ ಗದ್ದೆ ಐತಿ. ಅವನೇನು ಮನೆಯಾಗಿದ್ದು ಹೊಲದಾಗಿನ ಕೆಲಸ ನೋಡ್ಕೊಂಡ್ರೆ ಸಾಕು. ಆದ್ರೆ ಹೋದ್ಯಾನ, ಹಂಗಾಗಿ ಪೇಟೆಗೆ ದುಡಿಮೆ ಮಾಡ್ಬೇಕು ಅಂತಂದು ಅವನಿಗೆ ಐತಿ. ನೋಡ್ಬೇಕು ಹೆಂಗಕತೆ ಏನು. ಆದರೂ ಮನೆ ಭಾಳ ಸಾಣದತ್ತಪ್ಪ. ಇನ್ನು ನಮ್ಮ ಕಡೆದಾರ ನಾವು ಭಾಳ ಕರ್ಕೊಂಡು ಬಂದಿಲ್ಲ. ನಾವು ಮನೆಯಾರ ಬಂದೇವಿ ಇನ್ನು ಹೆಣ್ಣು ನೋಡಕ್ಕೆ. ಇನ್ನೇನಾರ ಯಾರನ್ನಾರು ನಮ್ಮ ಕಡೆದಾರನ್ನ ಕರ್ಕೊಂಬಂದಿದ್ರೆ ಮನೆ ಹಾಕಿದ್ದೆ ಇಲ್ಲ ನೋಡು. ಭಾಳ ಸಾಣದತ್ ಮನೆ. ಏನು ಮಾಡೋದ್ರಿ, ಬಡವರು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಕಟ್ಕೊಂಡೇವಿ. ನಮ್ಮ ಹುಡುಗಿನ ಹಂಗೆ ಓದ್ಕೊಂಡಾಳ. ಮನ್ಯಾಗೆ ಇಂಥ ಕೆಲಸ ಬರಂಗಿಲ್ಲ ಅನ್ನಂಗಿಲ್ಲ, ಎಲ್ಲ ಕೆಲಸ ಮಾಡ್ಕೊಂಡು ಹೋಗಾಳ. ಹೊಲ್ದಾಗೂ ಕೆಲಸ ಮಾಡಿ ರೂಢಿ ಐತಿ. ಏನು ಇಂಥದ್ದು ಬರಂಗಿಲ್ಲ ಅನ್ನಂಗಿಲ್ಲ ನೋಡ್ರಿ, ಎಲ್ಲ ಕಲ್ತಾಳ. ಏನ ಈಗ ಹುಡುಗಿ ಇಷ್ಟಪಟ್ಟಾರ, ಅವರಿಬ್ರಿಗೂ ಒಂದು ಒಳ್ಳೆ ಜೀವನ ಕಟ್ಕೊಡೋಣ ಅನ್ನೋದು ನಮ್ಮ ಆಸೆ ನೋಡ್ರಿ. ಏನು ಅವರಿಬ್ರು ಒಳ್ಳೆ ರೀತಿಯಿಂದ ಬದುಕಿದ್ರೆ
ಅದಕ್ಕಿಂತ ಇನ್ನೇನು ಖುಷಿ ಐತಿ ನಮಗೆ. ನಮಗೂ ಅದ ನೋಡ್ರಿ, ಒಳ್ಳೆ ಮನೆಗೆ ಒಬ್ಬಾಕೆ ಮಗಳು ಒಳ್ಳೆ ಮನೆ ಬಿದ್ರೆ ಸಾಕು ಅನ್ನೋದಿತ್ತು. ಹೆಂಗ ಒಂದು ಒಳ್ಳೆ ಮನೆ ಬಿದ್ಲಲ್ಲ, ಅದ ಸಂತೋಷ ನಮಗೂ. ಈಗ ಹುಡುಗಿಗೆ ನೀವೇನೇನು ಹಾಕ್ಬೇಕಂತ ಅನ್ಕೊಂಡಿರಿ? ಹುಡುಗಿಗೆ ಏನೇನು ಹಾಕ್ತೀರಿ? ಯವ್ವ ಸುಮ್ಮನಿರು. ಅವು ಕೇಳಿದ್ರಾಗ ಏನು ತಪ್ಪಾಯ್ತು ತಗೋಣ. ಅಂದ್ರೆ ಹುಡುಗಿಗೆ ನಾವು ಮತ್ತೆ ಒಬ್ಬಾಕೆ ಅಲ್ರಿ, ಹಾಕ್ಲಿಲ್ದಂಗೆ ಏನಿರಲ್ಲ, ಹಾಕ್ತೇವೆ. ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಹಾಕ್ತೇವೆ. ಆಕೆಗೆ ಒಂದು 2 ಸರ ಹಾಕ್ತೇವೆ, ಕಿವಿನ ಕೊಡಿಸ್ತೇವೆ. ಚೈನಾ ಅಂತ ನೀವೇ ಕೊಡ್ತೀರಿ. ಹುಡುಗಂತೂ ಒಂದು ಚೈನ್ ಸರ ಮಾಡಿಸ್ಕೊಡ್ತೇವೆ, ಒಂದು ಉಂಗುರ ಕೊಡ್ತೇವೆ. ಇನ್ನೇನು ಹೇಳನ್ರಿ, ಬರೇ ಒಂದು ಚೈನ್ ಸರ ಒಂದು ಉಂಗುರ ಅಂತಿರಲ್ಲ. ನಮ್ಮ ಹುಡುಗಗ ಹೆಣ್ಣು ಕೊಡಕ್ಕೆ ನಾ ಮುಂದೆ ತಾ ಮುಂದೆ ಅಂತಂದು ಬರ್ತಾರ ಜನ. ಒಂದು ಕೈಗೆ ಕಡ್ಗ ಒಂದು ಮಾಡಿಸ್ರಿ. ಇರಾಕ ಒಬ್ಬಾಕೆ ಮಗಳು ಅಂತೀರಿ, ಒಬ್ಬನ ಅಳಿಯ, ಒಂದು ಕಡ್ಗ ಒಂದು ಮಾಡಿಸ್ರಿ. ಯವ್ವ ನೀ ಸುಮ್ಮ ಕುತ್ಕೊಳ್ಳಬೇ, ಅವ್ರಿಗೆ ಏನು ಕೊಡ್ಬೇಕು ಅನಿಸ್ತದ ಅದನ್ನ ಕೊಡ್ತಾರ. ಇವನೊಬ್ಬನು ಆತಾತು. ಅದೇನು ಅನ್ನೋದು ಮುಂದೆ ಇದು ಮಾಡ್ಕೋವಂತ್ರಿ. ಹುಡುಗಿ ಕರ್ಕೊಂಬರ್ರಿ. ಆಯ್ತಪ್ಪ, ಕರ್ಕೊಂಬರ್ತೀನಿ ತಡಿ. ಬಾರವ, ಇವಳ ನೋಡ್ರಿ ನಮ್ಮ ಮುದ್ದಿನ ಮಗಳು ಅಕ್ಷತಾ ಅಂತ. ಸೂಪರ್ ಕಾಣ್ತಾ ಇದ್ದಾಳೆ ಅಕ್ಷತಾ ಇವತ್ತು. ಪರವಾಗಿಲ್ಲ, ಚೆನ್ನಾಗದ. ಭಾಳ ಅಲ್ಲದನ್ನ ತಿಳಿದ ಮಟ್ಟಿಗೆ ಓದ್ಕೊಂಡಾಳ ಅಂತ ಏನು ದಡ್ಡಿಲ್ಲ. ನನ್ನ ಮಗಳು ಭಾರಿ ಶಾಣೆಕಿದ್ದಾಳ. ಮನೆಯಾಗಿನ ಕೆಲಸ ಇಂಥದ್ದು ಬರಂಗಿಲ್ಲ ಅನ್ನಂಗಿಲ್ಲ, ಇಂಥ ಅಡಿಗೆ ಬರಂಗಿಲ್ಲ ಅನ್ನಂಗಿಲ್ಲ, ಎಲ್ಲದನ್ನು ಸಂಭಾಳಿಸ್ಕೊಂಡು ಹೋಗೋ ಅಷ್ಟು ಬುದ್ಧಿವಂತಿಕೆ ಐತೆ ಅವಳ ಹತ್ರ. ಚಲೋ ಅದಾಳ ಹುಡುಗಿ. ನಮಗೂ ಮನ್ಸಿಗೆ ಬಂದೈತಿ ಹುಡುಗಿ. ನೋಡ್ರಿ, ಮತ್ತು ಹುಡುಗಗೊಂದಿಟ್ಟು ಇದು ಮಾಡ್ರಿ. ಮತ್ತು ಹಳೆಯ ಆಗವ ನೋಡಿ ನೀವು ಇದು ಮಾಡಿದ್ರೆ ಒಳ್ಳೇದು, ಹೌದಲ್ಲ? ಆತ್ರಿ ಅಕ್ಕರ, ನಮ್ದು ಏನು ಅನ್ನೋದು ಮತ್ತು ಮದ್ವಿದು ಈಗ ಹುಡುಗಿ ಅಂತೂ ಖಾಯಮ ಬಿಡ್ರಿ. ಹುಡುಗಿ ಇಷ್ಟಪಟ್ಟಾರ ಅಂದಮೇಲೆ ಮದ್ವೆ ಮಾಡೋದಂತ್ರ ಖಾಯಮ. ಇನ್ನೇನು ಹೆಂಗೆ ಮಾಡೋದು ಏನು ಅದು ಅನ್ನೋದು ನಾವು ಮನೆ ಮಾತಾಡ್ಕೊತೇವ್ರಿ. ಮನೆ ಮಾತಾಡ್ಕೊಂಡು ನಿಮಗೇನು ಅನ್ನೋದು ತಿಳಿಸ್ತೇವೆ. ಬರ್ತಾವೆ ತಗೋರಿ ನಾವಿನ್ನು. ಊಟ ಮಾಡಿ ಹೋಗಕ್ಕೆ ಬರ್ತೈತ್ರಿ. ಇನ್ನೇನು ತಗೋರಿ, ಮದುವೆ ಅದು ಎಲ್ಲ ಆಕತಿ ಅನ್ನೋದಾದ್ರೆ ಮದುವೆ ಆದ್ಮೇಲೆ ಉಣ್ಣೋದು ತಿನ್ನೋದು ಇದ್ದದ್ದೈತಲ್ಲ. ಆಯ್ತು, ಬರ್ತಾವ್ರಿ. ಆಯ್ತಪ್ಪ, ಹೋಗಿ ಬರ್ರಿ. ಅಯ್ಯಪ್ಪ ದೇವ್ರೆ, ನೀರು ತಗೊಂಬರತ್ಲೆ ಸಾಕು ಬೇಕಾಗೋತು. ದಿನ ಶೋಭಾ ನಾನಿಬ್ರು ಹೋಗಿದ್ವಿ. ಹೋದಂಗೆ ಅನಿಸ್ತಿದ್ದಿಲ್ಲ, ಬಂದಂಗೆ ಅನಿಸ್ತಿದ್ದಿಲ್ಲ. ಕೊಡ ಹೊತ್ತದ ಗೊತ್ತಾಗ್ತಿದ್ದಿಲ್ಲ. ಒಬ್ಬೇಕೆ ಹೋಗಿ ಬರತ್ಲೆ ಒಂದು ಕೊಡ ಹೊರತ್ಲೆ ಸಾಕಾಗೋತು. ಬರ್ತಾಳಣ್ಣ ಶೋಭಾ ಅಂತಂದು ದಾರಿ ಕಾದೆ ಅವ್ರ ಮನೆ ಅಂತೇಳಿ ಹೋದ್ವಿ ಅಂದ್ರೆ ಕಂಕಾಳಿ ಅಂತವು ತಾಯಿ ಮಗಳು 2 ಇರ್ತಾವು ಅಂತಂದು ಹೋಗಲಿಲ್ಲ. ಬರಲೇ ಇಲ್ಲಕ್ಕಿ. ಯಾಕ ಇವತ್ತಿತ್ಲ ಬಂದೇ ಇಲ್ಲ. ಶಪ್ಪ ಸಾಕತ್ತಾಗ. ನಾಳೆಗೆ ಬಂದ್ಲು ಅಂದ್ರೆ ಶೋಭಾ ಇಬ್ರು ಕೂಡಿ ತರ್ತಾವತ್ತಾಗ. ಲಕ್ಷ್ಮಿ ಬಂದ್ರೆ ಏನು ಇವರು? ಬರ್ರಿ ಲಕ್ಷ್ಮಿ, ಇದ್ರದ್ದು ಕೆಲಸ ಎಲ್ಲ ಮುಗೀತಿವತ್ತಲ್ಲಿದು. 1-2 ದಿನ ಇದ್ರಂತೆಲ್ಲ ಹೇಳ್ಯಾರ ನಮಗೆ ಕೆಲ್ಸಕ್ಕೆ. ದಿನ ಬೆಳಗ್ಗೆ ಲಘುನ ಹೋಗ್ಬೇಕು ನೋಡಿ. ನನಗೆ ಲಘುನ ದಬ್ಬಿ ಮಾಡಿ ಕೊಟ್ಟು ನೀನು. ಹೌದೇನ್ರಿ? ಚಲೋ ಆತ್ ಬಿಡ್ರಿ. ಆತಾಗ ದೂರ ಹೋದ್ರೆ ಒಂದಿಟ್ಟು ಕೈಗೆ ರೊಕ್ಕ ಹತ್ತವು. ನಾನೇನು ನೀವು ಚಿಂತೆನೇ ಮಾಡಕ್ಕೆ ಹೋಗ್ಬೇಡ್ರಿ. ಲಘು ಎದ್ದು ನಿಮಗೆ ಏನು ಬೇಕು ಅದನ್ನ ಹೇಳ್ರಿ, ಮಾಡಿ ಕೊಡ್ತೇನೆ. ಅದು ಹೌದು, ಇವರು ಹೂ ಮಾರ್ತಾರಲ್ಲ ಲಕ್ಷ್ಮಮ್ಮ, ಅವ್ರ ಮನೆ ಕಡೆ ಹೋದ್ರಲ್ಲ ನಿಮ್ಮ ಗೆಳತಿ ಶೋಭಾ, ಅವ್ರ ಮನೆಯವರು, ಅವ್ರ ಅವ್ವ ಎಲ್ಲಾರು. ಓಹೋ ಹೌದೇನ? ಅದಕ್ಕೆ ಮೊನ್ನೆ ಅಂತಿದ್ಲಕ್ಕಿ. ಶೋಭಾರ್ ಮೈದ್ನದನಲ್ರಿ, ಅವನ ಹೆಸರು ಏನೈತಲ್ಲ, ಬಸವ ಹೂ ಮರ ಲಕ್ಷ್ಮಮ್ಮನ ಮಗಳು ಇಷ್ಟಪಡಾಕತ್ತಾರಂತ. ಮದುವೆ ಮಾಡಿದ್ರೆ ಸಹಿ ಇಲ್ಲಕ್ರಲ್ಲಿ ಹೊರಗೆ ಹೋಗಿ ಮದುವೆ ನಾವು ಅಂತ ಏನೋ ಅಂದ್ರಂತ. ಅದಕ್ಕೆ ಮನ್ಯಾಗಾರ ಹೋಗಿ ಇದು ಮಾಡಾಕತ್ತಿರ್ಬೋದು. ಓಹೋ, ಅದಕ್ಕೆ ಇವತ್ತು ಶೋಭಾ ಐತ್ಲಾಗ ಅದಲ್ ಬಿಡು. ಇದ್ದನ್ ಮದ್ವಿಗೆ ಹೆಣ್ಣು ನೋಡಕ್ಕೆ ಹೋಗ್ಯಾಳಂಗಾರ. ಹೌದೇನು? ನಾನು ಬರಾಕತ್ತಿದ್ನಲ್ಲ, ಹೋದ್ರ ಬಿಡು ಎತ್ಲಾಗ. ಮತ್ತೆ ಅದು ಏನಾರು ಕೆಲ್ಸದ ಮೇಲೆ ಅದಕ್ಕೆ ಜೋರು ತಯಾರಾಗುಂಟಿದ್ರಲ್ಲ, ಏನಾರ ಫಂಕ್ಷನ್ ಐತೆ ಏನೋ ಅನ್ಕೊಂಡೆ. ಆಮೇಲೆ ಅನ್ನಿಸ್ತು ಬಿಡು, ಮತ್ತೆ ಇದಕ್ಕೆ ಏನಾರ ಹೋಗಿದ್ದಾರ ಅಂತ ಸುಮ್ಮನೆ ಆದತ್ತಾಗ. ನಾ ಒಂದಿವ್ಸ ಅರ್ಬಿ ಅದನ್ನ ಕಳಿವಿ ಒಂದಿಟ್ಟು ಉಳ್ಕ್ಯಂತಾನೆ ಸಾಕಾಗೈತೆ. ನಡ ಎಲ್ಲ ನೋಯ್ಸಾಕುಂತಪ್ಪ ನನಗಂತೂ. ಇವತ್ತು ಹಿಂದಾಗ ಚಹಾ ಮಾಡುವಂತೆ ಅಂತ ಒಂದಿಟ್ಟು ಬಿಸಿನೀರು ಇಟ್ಬಿಡ್ತೀಯ ನಾ ನೋಡು. ಜಳಕ ಮಾಡಿಬಿಡ್ತಾನೆ, ಸುಡೋ ನೀರು ಮೈ ಅಳಾರಕತ್ತಾಗ. ಜಳಕ ಮಾಡ್ತೀರಿ ಇಷ್ಟೊತ್ನಾಗ? ಮತ್ತೆ ಬೆಳಗ್ಗೆ ಹೋಗೋ ಮುಂದೆ ಮಾಡಕ್ಕೆ ಬರ್ತೈತೆ. ನಡ ಅದು ನೋಯ್ಸಾಕುಂತತ್ತು ಮಾರಾಯ ನನಗೆ. ಕೆಲಸ ಮಾಡಿ ಎಲ್ಲಿ ಒಂದೀಟು ಬಿಸಿನೀರು ಸುಡೋ ಹಾಕೊಂಡೆ ಅಂದ್ರೆ ಅಳಾರಕತ್ತ. ಅದಕ್ಕೆ ಇಡು ನೀರಿಟ್ಟು ನೋಡ್ತಾನೆ. ಇತ್ಲಾಗ ಬರ್ತಾಳ ಏನು ಶೋಭಾ? ಒಟ್ಟ ಬಂದಿಲ್ಲಕ್ಕಿ, ಹೊರ ಕುಂದಿರ್ತಾನೆ. ಅಯ್ಯವ್ವ, ಬೆಳಗ್ಗೆ ಲಗುನೇ ಎದ್ದಿರ್ತೇವೆ, ಹೋಗಿ ಒಂದಿಟ್ಟು ಅಡ್ಡರ ಹಾಕ್ಬೇಕು. ನಾನು ಶೋಭಾ ಏನಾರು ಇತ್ಲಾ ಬರ್ತಾಳ ಒಂದಿಟ್ಟು ಮಾತಾಡಿದ್ರ ಅಂತ ಕುಂತೆ ನಿದ್ದಂಗೆ ಹೇಳಕತ್ತ ನೋಡು. ಬೇಕೇ ಕುಂತಿರೋದಕ್ಕೆ ಯಾಕ ನನಗೂ ಅವನು ನೋಡಂಗೆ ಆಗ್ಬಿಟ್ಟತಿ. ಹೋಗಿ ಬರ್ಲೆ ಅನ್ನಂಗಾಗೈತಿ. ಇವ್ರು ನೋಡಿದ್ರೆ 2 ದಿವಸ ಇಲ್ಲೆಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹಾಕ್ಯಾರ. ಲಘುನ ಬುತ್ತಿ ಅದನ್ನ ಕಟ್ಬೇಕು ನೀನು, ನನಗೆ ಇದು ಮಾಡ್ಬೇಡ ಹಂಗೆ ಹಿಂಗೆ ಅಂತಾರ. ಇವ್ರದ್ದೆಲ್ಲ ಕೆಲಸ ಮುಗಿಲಿ 2 ದಿವಸ ಹೋಗಿ ಅವನು ನೋಡ್ಕೊಂಡು ಬರ್ತಾನೆ.
ನೋಡೇ ಇಲ್ಲ ಆಕಿನ ಮಗಳು ಹೆಂಗದಾಳ ಅಂತ ನೆನ್ಸ್ಕೊಂಡು ಬರಂಗಿಲ್ಲ, ಏನಿಲ್ಲ. ಏನು ಮಾಡೋದು, ನಮ್ಮದು ಹಣೆ ಬರ. ನೀರಿನಂತೆಲ್ಲ ಕಂಕಾಳಿ ಬಿದ್ದು ಇವ ನನಗೆಲ್ಲಿ ಮತ್ತೆ ಜಗಳ ತೆಗಿತಾರನ ಅಂತ ಅನ್ಕೊಂಡೆ. ಜಗಳ ತೆಗೆದ್ರೆ ಏನಿಲ್ಲ, ಜಾಡ್ಸೆ ಬರ್ತಿದ್ದೆ ಬರೋಬ್ಬರಿ. ತೆಗಿಯ ತಗಂದು ಸುಮ್ಮನಿದ್ರಲ್ಲ, ನಾನು ಸುಮ್ಮ ಬಂದೆ ತಗ. ಶೋಭಾ ಕಂಡ ಇಲ್ಲಿ ಬಿಡ ಬೆಳಗಿಂದ. ಇವ್ವ ಏನು ಹೇಳ್ತಿದ್ದಿ, ನಿನ್ನೆ ಸುಟ್ಟನು ನನ್ನ ಮೈದಂದು ಹೆಣ್ಣು ನೋಡಕ್ಕೆ ಹೋಗಕ್ಕೆ ತಯಾರಿ ಅದ ಇದ ಅಥವಾ ಇವಾಗ ಹೋಗಿ ಬಂದು ಎಲ್ಲ ಸಾಮಾನು ತೆಗೆದಿಟ್ಟು ಕಿವಿನ ಹಾಕ್ಯಂಡು ಜುಮ್ಕಿ ಹಾಕೊಂಡ್ಬಿಟ್ಟಿದ್ದೆ. ಕಿವಿ ಹಂಗೆ ಒತ್ತದಂಗೆ ಆಗದವ ಇವ ಎಲ್ಲ ಸಾಮಾನು ಕಳಿವಿ. ಯಾವಾಗ ಅಳಾರಾಗಿ ನಿಂತಾನೆ ಅನ್ನಂಗಾಗಿತ್ತು ನೋಡು. ಹೌದು ಬಿಡ, ಹಂಗೆ ಹಾಕತ್ತದ. ಎಲ್ಲಿಗಾರ ಹೋದ್ರೆ ಎಲ್ಲ ಹಾಕ್ಕೊಂಡಿರ್ತವೆ, ಬಂದು ಬಿಚ್ಚಿಡೋದು ಒಂದು ರಂಪದು. ಮತ್ತೆ ಹಿಂಗೆ ಹೋಗಿ ನೋಡಿ ಬಂದ್ರೆ ಹುಡುಗಿನ ನಿಮ್ಮ ಅತ್ತಿ ಒಪ್ಪಿದ್ಲ? ಒಪ್ಪಕ್ಕಲ್ಲ, ಮಗ ಇಷ್ಟಪಟ್ಟಾನಂದ್ಮೇಲೆ ಒಪ್ಲೇಬೇಕು, ನಡೆಯಂಗಿಲ್ಲ ಅಲ್ಲಿಲ್ಲದ್ರ. ಹಂಗೆ ಹಿಂಗೆ ಮಾಡಿ ಒಪ್ಕೊಂಡಾಳ ಆಟಕ್ಕಾಟ. ಅಲ್ಲಿ ಹಂಗಿಂಗೆ ಅನ್ನಕತ್ಲು. ಏನು ಕೊಡ್ತೀರಿ, ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತಂದು ನಮ್ಮ ಮನೆಯವ್ರು ಬೈದು ಸುಮ್ಮ ಮಾಡಿಸಿದ್ರು. ಸುಮ್ಮನಾಗ್ಯಾಳ. ಏ ಮಗ MBBS ಡಾಕ್ಟ್ರು, ಈಕಿಗೆ ಹಂಗೆ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತ ಹೇಳ್ಬಿಡು ನಿಮ್ಮ ಅತ್ತಿ. ಯಾಕೆ ಕೊಟ್ಟಾಗೇನು ನಾವು ಹೋಗಿದ್ವಿ, ಪಾಪ ಜೀವ ಮಾಡಿದ್ರು. ಏನು ಮಾಡಬೇಡ್ರಿ ಅಂದ್ವಿ. ಪಾಪ ಬಡವರು ಅವ್ರಿಗೆ ಮನೆ ಒಂದು ಈಟಾಕತ್ತೆ, ಎಲ್ಲಾರ ಅದು ಹೀಟ್ರಾಗ ಕುತ್ಕೊಂಡು ನೋಡ್ಕೊಂಡು ಬಂದ್ವಿ. ನೋಡು ಹುಡುಗಿನ ನೇನೆ ನೋಡ್ಬೇಕು. ಆಕಿ ಮತ್ತು ಹೊಕ್ಕಾನಿ ಏನಕತ್ತಾಳ ಊರಿಗೆ, ನಮ್ಮ ನಾದ್ನಿ. ಆಕಿ ಹೋಗೋದೊಳಗೆ ಎಲ್ಲ ಮದುವೆಗಿದ್ವಿ ಮಾಡೋದಕ್ಕತ್ತೆ ಏನೋ ನೋಡ್ಬೇಕು. ಹಂಗಾರೆ ಲಘು ಎಲ್ಲ ನಡೆಯಕತ್ತದ ಬಿಡವ. ಹಂಗಾರೆ ಮೈದನ ಮದುವೆ ಜೋರೈತಿ, ಮಾಡ್ಬೇಕಲ್ವಾ. ಮತ್ತು ಒಬ್ಬನ ಲಾಸ್ಟ್ ಕೊನೆಯದನ ಮೈದನ ಎಲ್ಲ ನಿಂತಿದ್ದು ಚಲೋ ಹೊತ್ತು ನಂಗೆ ಮದುವೆ ಮಾಡೋದು. ಮತ್ತು ಕಂಡದ್ದೇ ಇಲ್ಲಲ್ಲ, ಅದಕ್ಕೆ ನನಗೂ ನಿದ್ದೆ ಅಂದ್ರೆ ನಿದ್ದೆ ಹೊರ ಹೋದಿದ್ವು. ತಡಿ ಬರ್ತೀಯನ ಅಂತ ಕುತ್ಕೊಂಡೆ. ಸರಿ ತಗೊಳವ, ನಾವು ಈಗ ಬಂದ್ವಿ. ಬಂದು ಎಲ್ಲ ಕಳಿವಿ ಒಂದಿಟ್ಟು ಬಂದು ಮಾತಾಡ್ಸಿ ಹೋದ್ರಾತಂತ ಬಂದು ನಾವು ಹೋಗಂತಗ. ಮನ್ಯಾಗ ಕೆಲಸ ಹೊರಗಡದವು, ಏನೇನು ಮಾಡಿಲ್ಲ. ಅಡಿಗೆ ರಾತ್ರಿಗೀಗೆಲ್ಲ ಆಗ್ಬೇಕೀಗ. ನೋಡಿದ್ರಲ್ರಿ ಇವತ್ತಿನ ಕತೆ. ಇಷ್ಟ ಆಗಿದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹೈಪ್, ಕಮೆಂಟ್ ಮಾಡಿ ತಿಳಿಸ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಇವತ್ತು ಇನ್ನೊಂದು ಕತೆ ಮಾಡೋಣ ಅನ್ಕೊಂಡೆ, ಆದ್ರೆ ಆ್ಯಪ್ ಐತಲ್ರಿ ವರ್ಕ್ ಆಗೋಲ್ದು ಇವತ್ತು. ವಿಡಿಯೋ ಎಡಿಟ್ ಮಾಡತ್ಲೆ ನನಗೆ 3 ತಾಸು ಆಗೈತೆ ನೋಡ್ರಿ. ಕುತ್ಕೊಂಡು ಬೆನ್ನೆಲ್ಲ ನೋವು ಬಂದು ಹೋತು, ಅಷ್ಟು ತ್ರಾಸಾತು. ಗೊತ್ತೈತಲ್ರಿ ಹೆಣ್ಮಕ್ಳಿಗೆ ಮನ್ಯಾಗ ಎಷ್ಟು ಕೆಲಸ ಇರ್ತಾವೆ ಏನು ತಾನ ಅನ್ನೋದು. ಅದ್ರಾಗೂ ವಿಡಿಯೋ ಸಂಜಿಕೆ ಹಾಕಲೇಬೇಕು ಅಂತಂದು ಕುಂತು ಎಡಿಟ್ ಮಾಡಿ ವಿಡಿಯೋ ಹಾಕೀನಿ. ಸಪೋರ್ಟ್ ಮಾಡಿರಿ.